ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ 1,35,000 ರುಪೀಸ್ ಪ್ರಾಫಿಟ್ ರನ್ನಿಂಗ್ ಆಗ್ತಾ ಇದೆ. ಆದ್ರೂ ಕೂಡ ನಾವು 2 ದಿನದಿಂದ ಸೇಮ್ ಪೊಸಿಷನ್ ಏನ್ ಮಾಡ್ತಾ ಇದ್ದೀವಿ, ರನ್ನಿಂಗ್ ಮಾಡ್ತಾ ಬರ್ತಾ ಇದ್ದೀವಿ. ಈ ಪೊಸಿಷನ್ಸ್ ನ ಯಾಕೆ ನಾವು ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ನೋಡೋದಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಅರೌಂಡ್ ಒಂದು 46,700 ಪ್ರೈಸ್ ಬಂದ್ಬಿಟ್ಟು 1139 ಗೆ ಬೈ ಮಾಡಿರೋದು 1474 ರುಪೀಸ್, ಅಂದ್ರೆ ಡೀಪ್ ಇನ್ ದ ಮನಿ 30% ರಿಟರ್ನ್ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿಯಲ್ಲಿ ಬಂದ್ಬಿಟ್ಟು 570 ರುಪೀಸ್ ಬೈ ಮಾಡಿರೋದು 821 ರುಪೀಸ್ಗೆ ಮೂವ್ಮೆಂಟ್ ಕೊಟ್ಬಿಟ್ಟು 44% ವರೆಗೂ ಏನ್ ಮಾಡ್ತಾ ಇದೆ, ರಿಟರ್ನ್ಸ್ ನ ಕೊಡ್ತೇವೆ. ಈ ರೀತಿಯಾಗಿ ರಿಟರ್ನ್ಸ್ ಬಂದ್ರೂ ಕೂಡ ನಾವು ಪ್ರಾಫಿಟ್ ನ ಯಾಕೆ ಬುಕಿಂಗ್ ಮಾಡುತ್ತೆ ಇಲ್ಲ ಅನ್ನೋ ರೀಸನ್ ನೋಡೋದಾದ್ರೆ ಅರೌಂಡ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಂಟಿನ್ಯೂಸ್ ಆದಂತ ಒಂದು ಅಪ್ ಟ್ರೆಂಡ್ ಮೂವ್ ನಾವು ನೋಡ್ತಾ ಇದೀವಿ. ಸೊ ನಿಫ್ಟಿನಲ್ಲಿನೂ ಕೂಡ ಒಂದು ಬಾಟಮ್ ಇಂದ ಒಂದು ಬೌನ್ಸ್ ಬ್ಯಾಕ್ ಆಗಿ ಬರ್ತಾ ಇದೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಝೋನ್ ಇಂದ ಏನಾಗ್ತಿದೆ, ಮಾರ್ಕೆಟ್ ಸಪೋರ್ಟ್ ಒಂದು ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಬರ್ತಾ ಇದೆ. ಅರೌಂಡ್ ಒಂದು 22,760 ಆಲ್ ಟೈಮ್ ಹೈ ಏನಿದಿಲ್ಲ, ಈ ರೇಂಜ್ ನ ಮತ್ತೊಮ್ಮೆ ರೀಟೆಸ್ಟ್ ಮಾಡೋ ಚಾನ್ಸಸ್ ಕೂಡ ನಾವು ನೋಡಬಹುದು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಏನಾಗ್ತಾ ಇದೆ, ಒಂದು ಟ್ರೆಂಡ್ ಲೈನ್ ಬರ್ತಾ ಇತ್ತು ಬಾಟಮ್ ಅಲ್ಲಿಂದ. ಸೊ ಹೈಯರ್ ಹೈ ಹೈಯರ್ ಲೋ ಮಾಡ್ತಾ ಏನು ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಾ ಬರ್ತಾ ಇದೆ. ಇದೇ ಝೋನ್ ಕಂಟಿನ್ಯೂ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ. ಅರೌಂಡ್ ಒಂದು ಈ ಝೋನ್ ಅಂದ್ರೆ 48,200 ಲೆವೆಲ್ ಏನಿದೆಲ್ಲ, ಈ ರೇಂಜ್ ನ ಏನಾದ್ರು ಬ್ರೇಕ್ಔಟ್ ಮಾಡ್ಕೊಂಡು ಟ್ಯೂಸ್ಡೇಗೆ ಏನಾದ್ರು ಸಸ್ಟೈನ್ ಆಯ್ತು ಅಂದ್ರೆ ಅಗೇನ್ ಮತ್ತೆ ನಾವು ನೆಕ್ಸ್ಟ್ ಲೆವೆಲ್ ಆಗಿಬಿಟ್ಟು 49,000 ವರೆಗೂ ನಾವು ನೋಡ್ಬೋದು. ಸೊ ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 2 ದಿನದಿಂದ ಕೂಡ ಸೇಮ್ ಪೊಸಿಷನ್ ಕಂಟಿನ್ಯೂ ರನ್ನಿಂಗ್ ಮಾಡ್ತಾ ಬರ್ತಾ ಇದ್ದೀವಿ. ಅರೌಂಡ್ ಒಂದು 1,35,000 ರುಪೀಸ್ ಪ್ರಾಫಿಟ್ ಕಾಣಿಸ್ತಾ ಇದೆ. ಈ ಪ್ರಾಫಿಟ್ ನು ಕೂಡ ನಾವು ಟ್ಯೂಸ್ಡೇ ಅಥವಾ ವೆನ್ಸ್ಡೇ ದಿನ ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಕೊಡ್ತು ಅಂದ್ರೆ, ಚೆನ್ನಾಗಿ ಏನಾದ್ರು ಮೂವ್ಮೆಂಟ್ ನ ಸಿಕ್ತು ಅಂದ್ರೆ ಸೊ ನೋಡಿ ಪೊಸಿಷನ್ಸ್ ನ ಕ್ಲೋಸ್ ಮಾಡ್ಬೇಕಂತ ಇದೀವಿ. ಸೊ ನಿಮಗೂ ಕೂಡ ಈ ರೀತಿ ಅರ್ನಿಂಗ್ ನ ಮಾಡ್ಬೇಕು, ಈ ರೀತಿ ಪ್ರಾಫಿಟ್ ನ ಬುಕ್ ಮಾಡ್ಬೇಕಂತ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನಮ್ಮ ಟೀಮ್ ನ ನೀವು ಏನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.